ಎತ್ತರಕ್ಕೆ ನೋಡಿ, ಎತ್ತರಕ್ಕೆ ಯೋಚಿಸಿ, ಆಗ ಉಲ್ಟಾ ಸಾಗರ ಕಾಣುವಿರಿ. ರುದ್ರ, ಅನ್ಲಕ್ಕಿ ಟ್ರಯಾಂಗಲ್ಗೆ ಹೋದವರು ಮುಳುಗಿ ಹೋಗ್ತಾರೆ. ಇವತ್ತಿನವರೆಗೆ ಯಾರು ವಾಪಸ್ ಬಂದಿಲ್ಲ. ದೊಡ್ಡ ದೊಡ್ಡ ನೀರಿನ ಶೇಪ್ ಅದರೊಳಗೆ ಮುಳುಗಿ ಬಿಟ್ಟಿವೆ. ಅಲ್ಲಿ ಹೋಗೋ ಮೊದಲು ಒಮ್ಮೆ ಯೋಚಿಸ್ಕೋ ನೀನು. ಅಲಾಜಾರ್ ಸರ್, ಅಜ್ಜಯ್ಯನನ್ನು ಕಾಪಾಡ್ಲಿಕ್ಕಾಗಿ ನಾನು ಯಾವುದೇ ಸಂಕಟ ಎದುರಿಸ್ತೀನಿ. ನಾನು ಬಂದ ಗೆಳೆಯರೇ. ಅರೆ ವಾ, ಆಕಾಶದಿಂದ ಗಂಗೆ ಹರಿತಿದ್ದಾಳೆ. ಇದಂತೂ ಚಂಡಮಾರುತ ಕಾಣ್ತಿದೆ. ರುದ್ರ, ಒಮ್ಮೆ ಇದ್ರೊಳಗೆ ಹೋದ್ರೆ ಹೊರ ಬರೋದು ಅಸಾಧ್ಯ. ನಮ್ಗೆ ಕೆಳಗೆ ಹೋಗ್ಲಿಕ್ಕಿಲ್ಲ, ಮುಳುಗ್ತೀವಿ. ಎತ್ತರಕ್ಕೆ ನೋಡಿ, ಎತ್ತರಕ್ಕೆ ಯೋಚಿಸಿ, ಉಲ್ಟಾ ಸಾಗರ ಕಾಣುವಿರಿ. ಇದರ ಅರ್ಥ ನಾವು ಕೆಳಗೆ ಅಲ್ಲ, ಮೇಲಕ್ಕೆ ಹೋಗ್ಬೇಕು. ನಾನು ಈಗ್ಲೇ ಮೇಲಕ್ಕೆ ಹೋಗ್ತೀನಿ. ರುದ್ರ, ಎಚ್ಚರಿಕೆಯಿಂದ ಹೋಗು. ಓಕೆ ರಂಗಿಲಾ. ಬೆಸ್ಟ್ ಆಫ್ ಲಕ್ ರುದ್ರ. ವಾವ್, ಇದಕ್ಕೆ ಬುಕ್ ನಲ್ಲಿ ಬರ್ದಿದ್ದು ಉಲ್ಟಾ ಸಾಗರ ಕಾಣುವಿರಿ. ಇದಂತೂ ಉಲ್ಟಾ ಸಾಗರ. ಈ ನೀರ್ ಹೇಗೆ ನಿಂತಿದೆ, ಕೆಳಗೆ ಬೀಳ್ತಾನೆ ಇಲ್ಲ. ಅದ್ಭುತ. ಇದರ ಒಳಗೆ ಹೋಗಿ ಆ ಮುತ್ತನ್ನ ತರಬೇಕು. ಈ ದೃಶ್ಯವಂತೂ ಬಹಳ ಸುಂದರವಾಗಿದೆ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಬೇರೆ ದಾರಿ ತೋರಿಸಿ. ಎಚ್ಚರಿಕೆಯಿಂದ ಹೋಗು ಮಗು. ಅರೆ ವಾ, ಪರ್ಲ್ ಸಿಕ್ತು. ಇದೇನಪ್ಪ? ನನ್ನನ್ನು ಯಾರು ಎಚ್ಚರಿಸಿದ್ದು? ನೀನ್ ಯಾರು? ಈ ಮೊದಲು ನಿನ್ನನ್ನು ಎಂದೂ ನೋಡಿಲ್ಲ. ನಿನ್ಗೆ ಧೈರ್ಯವಾದ್ರೂ ಹೇಗ್ ಬಂತು ಗೋಲ್ಡನ್ ಪರ್ಲರ್ನ ಮುಟ್ಟಲು? ನೀನು ನನ್ನ ನೆತ್ರೆಯನ್ನು ಕೆಡಿಸಿಬಿಟ್ಟು ನನ್ನನ್ನು ಎಚ್ಚರಿಸಿದೆ. ಈಗ ಮಲಗೋ ಬಾರಿ ನಿನ್ನದು ಪರ್ಮನೆಂಟ್ಲಿ. ಈಜಿಕೊಂಡು ಎಷ್ಟು ದೂರ ಹೋಗ್ತೀಯ? ನೀ ನನ್ನಿಂದ ಹೆಚ್ಚು ಹೊತ್ತು ಆಡಗಲು ಸಾಧ್ಯವಿಲ್ಲ ಮರಿ. ನನ್ನಿಂದ ಪರ್ಲನ್ನು ಬೇರ್ಪಡಿಸಿ ಕೊಂಡು ಹೋಗೋ ತಪ್ಪು ಮಾಡಿದಿ ಮರಿ. ಡ್ರ್ಯಾಗನ್ ರೇ, ಸಾರಿ. ನಾನೀ ಪದನ್ನು ಕೊಂಡು ಹೋಗ್ಲೇಬೇಕು, ಏನ್ ಬೇಕಾದ್ರೂ ಆಗ್ಲಿ. ಈ ಮಾತು ಸತ್ಯ. ನೀವು ನನಗಿಂತ ಸೈಜ್ ನಲ್ಲಿ ದೊಡ್ಡವರು. ಆದ್ರೆ ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ನಾನ್ ಪರ್ಲ್ ವಾಪಸ್ ಕೊಂಡೇ ಹೋಗ್ತೀನಿ. ನೀನು ನನ್ಗೆ ಕೋಪ ಭರಿಸಿದ್ದೀಯಾ? ಜಿಪಾಯಿಸ್ಕಾ ಫೈರ್ ಪ್ರೊಟೆಕ್ಟೋ.
ಈಗ ಇದರಿಂದ ಪಾರಾಗಿ ತೋರಿಸುವ. Ibaiska, magical rope creato. Ball. ನನ್ನ ಬಾಲ್ ಹಿಂದಿರುಗಿಸು. ನಾನು ಅನಾದಿ ಕಾಲದಿಂದ ಇದನ್ನು ರಕ್ಷಿಸ್ತಾ ಬಂದಿದ್ದೀನಿ. ಡ್ರ್ಯಾಗನ್, ನನ್ಗೆ ಪರ್ಲ್ನ ದುರಾಸೆ ಇಲ್ಲ. ನಾನಂತೂ ನನ್ನ ಅಜ್ಜನನ್ನು ಸರಿಪಡಿಸಲು ಪರ್ಲ್ ಕೊಂಡೋಗ್ಬೇಕಾಗಿದೆ. ಆ ಬಳಿಕ ಈ ಪರ್ಲ್ ವಾಪಸ್ ಕೊಡ್ತೀನಿ. ಇವತ್ತಿನವರೆಗೆ ಯಾವನೇ ಮನುಷ್ಯ ನನ್ನ ಭಾಷೆ ಅರ್ಥ ಮಾಡಿಕೊಂಡಿಲ್ಲ. ಆದ್ರೆ ನೀನ್ ತಿಳ್ಕೊಂಡೆ. ಇದರ ಅರ್ಥ ನೀನೊಬ್ಬ ಒಳ್ಳೆ ಮನಸ್ಸಿನ ಸತ್ಯದ ಮನುಷ್ಯ. ನೀನು ಸೋಲಿಲ್ಲ ಅಥವಾ ಹೆದರ್ಲಿಲ್ಲ. ಹೋಗು, ಬಾಲ್ ಕೊಂಡೋಗು. ಥ್ಯಾಂಕ್ ಯು ಡ್ರ್ಯಾಗನ್. ಪರ್ಲ್ ಸಿಕ್ಬಿಟ್ಟು. ನಡಿ ಅಜ್ಜಯ್ಯನನ್ನು ಕಾಪಾಡೋಣ. ಏನು ಜಯಸಿಂಗ್ ನ ಪೋರ್ಟ್ರೇಟ್ ಅಲ್ಲಿ ಹೇಗೆ ಇರೋದು? ಅದು ಇಲ್ಲಿ ನಮ್ಮ ಹತ್ರ ಇದೆ. ಶಕಾಲ್, ನೀನು ನಿನ್ನನ್ನ ದೊಡ್ಡ ಮಾಯಾವಿ ಅನ್ಕೋತಿಯಲ್ಲ. ನನ್ ಗೊತ್ತಿತ್ತು ನೀನ್ ಅಜ್ಜಯ್ಯನ ಪೋರ್ಟ್ರೇಟ್ ಕಾಣೆ ಮಾಡ್ತಿ ಎಂದು. ಅದಕ್ಕಾಗಿ ನಾನೇ ನಿನ್ನೆ ಪ್ಯಾಲೇಸ್ ನಲ್ಲಿ ಕತ್ತಲು ಮಾಡಿದ್ದೆ. ಆಗ ರಿಯಲ್ ಪೋರ್ಟ್ರೇಟ್ ಅನ್ನು ಅಡಗಿಸಿ ಆ ಜಾಗದಲ್ಲಿ ನಕಲಿ ಪೋರ್ಟ್ರೇಟ್ ಇಟ್ಟೆ. ಈಗ ನೀನ್ ಕೈ ಇಸ್ಕೋದು ಬಿಟ್ಟು ಬೇರೆ ಏನು ಮಾಡೋ ಹಾಗಿಲ್ಲ. ಇಲ್ಲ, ಹೀಗೆ ಆಗೋದಿಲ್ಲ. ಶಾಕಾಲ್ನ ಒಳಗಿದ್ದ ಸೇಡಿನ ಬೆಂಕಿ ನನಗೆ ಯಾಕೆ ಅನುಭವ ಆಗ್ತಾ ಇದೆ? ಅರೆ, ಕಾಪಾಡಿ ಕಾಪಾಡಿ. ನನ್ನ ಇಷ್ಟು ಒಳ್ಳೆಯ ಪ್ಲಾನ್ ಅನ್ನು ರುದ್ರ ಮಣ್ಣಿನ ರಾಶಿಯಂತೆ ಬೂದಿ ಮಾಡಿಬಿಟ್ಟ. ಅದಕ್ಕೇನಾಯ್ತು ಶಾಕಾಲ್? ನಿನ್ನ ಪ್ರಯತ್ನ ಚೆನ್ನಾಗಿತ್ತು. ಆದ್ರೆ ಪ್ರಯತ್ನದಿಂದ ಏನಾಗುತ್ತೆ? ಪ್ಲಾನ್ ಫೇಲ್ ಆಗಿ ಹೋಯ್ತಲ್ಲ. ಆದ್ರೆ ಏನು ಚಿಂತೆ ಇಲ್ಲ. ಆದ್ರೆ ಶಾಕಾಲ್ ಇರುವವರೆಗೆ ತನ್ನ ಮಾಯಾವಿ ಜಾಲದಲ್ಲಿ ರುದ್ರನನ್ನ ಆಡಿಸ್ತಾ ಇರ್ತೀನಿ. ಆದ್ರೆ ಇದ್ಯಾರು ಮಾತಾಡಿದ್ದು? ನೀವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಿ? ಜಯಸಿಂಗ್, ರುದ್ರ ಬಹಳ ಮುದ್ದಾದ ಮಗು. ನಾನು ನನ್ನ ಹೊಸ ಮಂತ್ರದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಹೊಸ ಮಂತ್ರದ ಪ್ರಾಕ್ಟೀಸ್ ಅನ್ನು ಮನಸ್ಸಿಗೆ ಹಚ್ಕೋಬೇಡ ಪ್ಲೀಸ್. ಅರೆ, ನನಗೆ ಅರ್ಜೆಂಟ್ ಆಗಿ ಹೋಗ್ಲಿಕ್ಕಿದೆ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟಾಟಾ. ಅಯ್ಯೋ ಅಯ್ಯೋ, ಓಡಪ್ಪ. ಜೋಗ, ಇವ್ರಿಗೆ ಚಾ ಕೊಡ್ಸಪ್ಪ.